ಸೊ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಅರ್ಶಿನ ಪುಡಿ. ಏನ್ ಸರ್ ನೀವು ಹುಡುಗಿರ್ ಬೀಳ್ಸ್ಕೊಳೋದಕ್ಕೋಸ್ಕರ ಬೇರೆ ಹುಡುಗರಿಗೆ ಟಿಪ್ಸ್ ಕೊಡ್ತೀರಾ? ಪೂರಿ ತರ ಉಬ್ಬೇಕು ತಾನೆ, ಯಾಕೆ ಚಪಾತಿ ತರ ಆಗಿದೆ? Hi guys, welcome back to our YouTube channel. Okay. Hi guys, welcome back to our YouTube channel. ಸೊ ಇವತ್ತೇನಪ್ಪ ಮಾಡ್ತಿದೀವಿ ಇಬ್ರು ಸೇರ್ಕೊಂಡು ಅಂದ್ರೆ ಏನ್ ಮಾಡ್ತಿದೀವಿ? ಪಾನಿಪುರಿ ಮಾಡ್ತಾ ಇದೀವಿ. ಪಾನಿಪುರಿನೋ ಬರುತ್ತೋ ಬೇರೆ ಬರುತ್ತೋ ನಮಗಂತೂ ಗೊತ್ತಿಲ್ಲ. ಸತ್ಯವಾಗ್ಲೂ ಇಬ್ಬರಿಗೂ ಕುಕಿಂಗ್ ಅಲ್ಲಿ ನಯ ಪೈಸೆ ಐಡಿಯಾ ಇಲ್ಲ ಗೈಸ್. ಅದನ್ನ ಬಂದು ಮನೆಯವರು ಹೆಂಗ್ ಸರ್ವೈವ್ ಆಗ್ತಾರೆ ಅಂತಾನೂ ಗೊತ್ತಿಲ್ಲ. ಅದೇ ತಿನ್ನೋ ತರ ಮಾಡೋಣ, ಓಕೆನಾ? ಇದೊಂಥರ ಚಾಲೆಂಜ್ ತರ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಹೆಂಗ್ ಬರುತ್ತೋ ಗೊತ್ತಿಲ್ಲ. ಆಲ್ರೆಡಿ ಆಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆನೆ ನಾವು ಲೇಟ್ ಆಗ್ಬಾರ್ದು ಅಂತ ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿವಿ. ಮತ್ತೆ ಅಂಡ್ ಇದು ಪಾನಿ ಮಸಾಲ. ಸೊ ಇದರಲ್ಲಿ ಕೊತ್ತಂಬರಿ, ಪುದೀನಾ, ಮೆಣಸಿನಕಾಯಿ, ಹುಣಸೆ ಹಣ್ಣು ಮತ್ತೆ ಒಂದ್ ಸ್ವಲ್ಪ ಉಪ್ಪು, ಬೆಲ್ಲ ಹಾಕ್ಬಿಟ್ಟು ರುಬ್ಕೊಂಡು ಇಟ್ಕೊಂಡಿದೀವಿ. ಇದೆಲ್ಲ ಆಲ್ರೆಡಿ ಇದಷ್ಟೇ ರೆಡಿ ಆಗಿದೆ. ಇದ್ ಮಿಕ್ಕಿದ್ದು ನಾವ್ ರೆಡಿ ಮಾಡೋಣ. ಆಲ್ರೆಡಿ ನಾವೇ ರೆಡಿ ಮಾಡಿದ್ದು. ಸೊ ಇನ್ನ ಮುಂದಕ್ಕೆ ಇದು ಮಿಕ್ಸಿ ಸೌಂಡ್ ಎಲ್ಲ ಬರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡಿದೀವಿ. ಸೊ ಇದೊಂದು ಅಷ್ಟೇ ಮುಗಿಸ್ಕೊಂಡಿದೆ. ಮಿಕ್ಕಿದೆಲ್ಲ ಇನ್ನ ಕೆಲಸ ಜಾಸ್ತಿ ಇದೆ ಮುಗ್ಸಕ್ಕೆ. ಸೊ ಹೇಗ್ ಮಾಡ್ತೀವಿ ಅಂತ ನೀವೇ ನೋಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಭೂಮಿ? ಸೊ ಹೀಗೆ ಕುಕ್ಕರ್ ಅಲ್ಲಿ 3 ವಿಸಿಲ್ಸ್ ಬರೋ ತನಕ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿದ್ದೀನಿ, ಓಕೆನಾ? ಸೊ ಇವಾಗ ಒಂದು ಪ್ಲೇಟ್ ತಗೋಬೇಕು. ಪ್ಲೇಟ್ ಹಾಕೋಬೇಡ. ಭೂಮಿಗಾದ್ರೂ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಗೈಸ್. ನನಗೆ ಕುಕಿಂಗ್ ಅಲ್ಲಿ 2% ಕೂಡ ಇಲ್ಲ. ಬಿಸಿ ಬಿಸಿ ಇದೆ. ಲಾಸ್ಟ್ ಟೈಮು ಆಕ್ಚುಲಿ ಭೂಮಿ ಮತ್ತೆ ಅನುಷಾ ಬಂದಾಗ ನಾನು ಅವರಿಗೆ ಕುಷ್ಕ ಮಾಡ್ಕೊಟ್ಟಿದ್ದೆ. ಸೂಪರ್ ಆಗಿತ್ತು ಕುಷ್ಕ. ಕುಷ್ಕ ಬಗ್ಗೆ ಬೇರೆ ವರ್ಡ್ಸೇ ಇಲ್ಲ. ಭೂಮಿ ನಿಮ್ಗೆ ಕುಷ್ಕ ಏನದು ಹೇಳಿದ ಎಕ್ಸ್ಪೆಕ್ಟೇಷನ್ ನೋಡಿ. ನಾನ್ ಕುಷ್ಕ ಏನ್ ಚೆನ್ನಾಗಿರುತ್ತೋ ಹಂಗೆ ಹಿಂಗೆ ಬಿರಿಯಾನಿ ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ದೆ. ಫುಲ್ ಜಾಸ್ತಿ ನೀರಕ್ಕೆ ಕುಕ್ಕರ್ಗೆ ಅನ್ನ ಫುಲ್ ಉಪ್ಪಿಟ್ಟು ಮಾಡ್ಬಿಟ್ಟಿದ್ಲು. ಕುಷ್ಕ ಹೋಗಿ ಉಪ್ಪಿಟ್ಟಾಗಿತ್ತು ಗೈಸ್. ಅದ್ ಆಕ್ಚುಲಿ ಮಮ್ಮಿ ಏನೋ ಬೇರೆ ಅಕ್ಕಿ ತಂದಿದ್ರಂತೆ. ನಾನು ಆಕ್ಚುಲಿ ಅದನ್ನ ಚೆನ್ನಾಗೇ ಮಾಡ್ತೀನಿ, ಅದೊಂದೇ ಕರೆಕ್ಟ್ ಆಗಿ ಮಾಡಕ್ ಬರೋದು ನನ್ಗೆ. ಅದನ್ನ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದಕ್ಕೆ ಭೂಮಿ ಮಾಡ್ಕೊಟ್ಟು ಅಂತ ಅವತ್ತೇ ಏನೋ ಒಂದಾಯ್ತು. ಸೊ ನೆಕ್ಸ್ಟ್ ಟೈಮ್ ತಿರ್ಗಾ ಇನ್ನೊಂದ್ಸತಿ ಕುಷ್ಕ ತಾಯಿಯೇ ಒಂದಿಷ್ಟು ಇಟ್ಕೊಂಡಿಲ್ಲ, ಅದನ್ನ ತಿಂದು ಇದ್ ಮಾಡ್ಕೊಂಡು. ಅದು ಹೊಟ್ಟೆ ಹಸಿ ಅವತ್ತು, ಫುಲ್ ಹೊಟ್ಟೆ ಹಸ್ಕೊಂಡಿದ್ದೆ. ನೆಕ್ಸ್ಟ್ ಟೈಮ್ ಖಂಡಿತ ಭೂಮಿಕಾ ಅನುಷಾ ಆಕ್ಚುಲಿ ಇವತ್ತು ಕೆಲ್ಸಕ್ಕೆ ಹೋಗಿದ್ದಾಳೆ. ಅವಳಿಗೆ ಇವತ್ತು ಕೆಲ್ಸ ಇತ್ತು, ಅದಕ್ಕೆ ನಾವಿಬ್ರು ಮಾತ್ರನೇ ವ್ಲಾಗ್ ಮಾಡ್ತಾ ಇದೀವಿ. ಸೊ ಇವಾಗ ಸಿಪ್ಪೆ ಬಿಡ್ಸಕ್ಕೆ ನೀನು ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತೆ. ಓಕೆ ಗೈಸ್, ಸ್ವಲ್ಪ ಸಿಪ್ಪೆ ಬಿಡಿಸ್ಬಿಟ್ಟು ಸೊ ಮತ್ತೆ ಯಾವಾಗ ಮಾಡ್ಕೊಡ್ತೀವಿ? ಇವಾಗ ನನಗೆ ತಿರ್ಗಾ ಕುಷ್ಕ ಕಬಾಬ್ ಮಾಡ್ಕೊಡ್ಬೇಕಂತಂತೆ. ಆಲೂಗಡ್ಡೆಯಲ್ಲಿ ಕಬಾಬ್ ಮಾಡಕ್ಕಾಗುತ್ತಾ? ಆಲೂಗಡ್ಡೆಯಲ್ಲಿ ಕಬಾಬ್ ಮಾಡೋದು ತುಂಬಾ ಈಸಿ. ಇದೇ ತರ ಆಲೂಗಡ್ಡೆನ ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಕಬಾಬ್ ಮಸಾಲೆ ಹಾಕ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಆಯಿಲ್ ಅಲ್ಲಿ ಹೆಂಗೆ ಎತ್ಬಿಟ್ರೆ ಆಲೂಗಡ್ಡೆ ಕಬಾಬ್ ರೆಡಿ ಗೈಸ್. ಚಟಾಪಟ ಒನ್ ಮೋರ್ ಅನ್ಬೇಕು, ಆತರ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದ್ರು ಆಲೂಗಡ್ಡೆ ಕಬಾಬ್ ಬೇಕಂದ್ರೆ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನೇ ಖುದ್ದು ನಿಮ್ ಮನೆಗ್ ಬಂದು ಏನೇನ್ ಬೇಕೋ ಎಲ್ಲ ಕಮೆಂಟ್ ಮಾಡಿ, ಕಷ್ಟಪಟ್ಕೊಂಡು ಕಲ್ತು ಮಾಡ್ಕೊಡ್ತೀವಿ ನಾವು. ನಾನ್ ಕಲ್ತ್ಕೊಂಡ್ ಮಾಡ್ಕೊಡ್ತೀನಿ. ಬಿಸಿ 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 ಇಲ್ವಾ? ಬಿಸಿ ಇದೆ. ಅದೇ ಮಮ್ಮಿಗಳು ನಮ್ಮ ಮಮ್ಮಿ ಆಯಿಲ್ಗೆ ಹಿಂಗೆ ಒಂದೊಂದ್ಸತಿ ಕೈ ಹಾಕ್ತಾ ಇರ್ತಾರೆ. ಮಮ್ಮಿಂದು ಅಯನ್ ಮ್ಯಾನ್ ಕೈ ಅನ್ಕೊಂಡಿದ್ಯಾ? ಒಂದೊಂದ್ಸತಿ ಪೂರಿ ನೋಡ್ತಿರ್ತೀನಿ ಕೈಯಲ್ಲಿ ಅಂತವ್ರ ಅವತ್ತು ನನ್ಗೆ
ನಾನ್ ಗೈಸ್ ನಾನು ಏನಾದ್ರು ಮಮ್ಮಿ ಏನಾದ್ರು ಪೂರಿ ಏನಾದ್ರು ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಿರ್ತೀನಿ. ಅಲ್ಲಿ ಏನಾದ್ರು ಇದು ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಮ್ಮ ಅಂತ ಏನಾದ್ರು ಹಾಕಿದ್ರೆ ಒಗ್ಗರಣೆದು ಲೀವ್ಸ್ ಕರಿ ಲೀವ್ಸ್ ಬರುತ್ತಲ್ಲ, ಆ ಕರಿ ಲೀವ್ಸ್ ಹಾಕ್ಬಿಟ್ಟು ಓಡಿ ಬಂದ್ಬಿಡ್ತೀನಿ ಕಿಚನ್. ಒಂದ್ಸತಿ ಕರ್ಬೇವಿನ ಸೊಪ್ಪು ಕರಿ ಲೀವ್ಸ್ ಹಾಕ್ಬಿಟ್ಟು ಓಡ್ ಬರ್ತೀನಿ. ಇನ್ನೊಂದ್ಸತಿ ಸಾಸಿವೆ ಅದನ್ನ ಹಾಕ್ಬಿಟ್ಟು ಓಡ್ ಬರ್ತೀನಿ. ಏನೇನ್ ಹಾಕ್ಬಿಟ್ಟು ಓಡ್ ಬರ್ತೀಯ? ಅಡಿಗೆ ಯಾರೇ ಮಾಡ್ತಾರೆ, ನೀವ್ ಓಡ್ ಬರ್ತಿದ್ದೆ. ಅದು ಮೇಲೆ ಎಗ್ರುತ್ತೆ. ಬಟ್ ನಾನು ಚೆನ್ನಾಗೇ ಮಾಡ್ತೀನಿ guys. ಅದು ಒಂದು ಎರಡು ಐಟಮ್ಸ್ ನಾ ಮಾಡಕ್ ಬರುತ್ತೆ. ಚಿಕನ್ ಫ್ರೈ ಮಾಡ್ತೀನಿ, ಕುಷ್ಕ ಮಾಡ್ತೀನಿ. ಅದ್ ಕುಷ್ಕ ಇವ್ರು ಬಂದಾಗೆ ಏನಕ್ಕೆ ಚೆನ್ನಾಗ್ ಬಂದಿಲ್ಲ ಅಂತ ನನ್ಗೂ ಗೊತ್ತಿಲ್ಲ. ಅದ್ ಇವ್ರ ಮುಂದೆ ಲೈಫ್ ಲಾಂಗ್ ಇವ್ರು ನನ್ನ ಇಟ್ಕೊಂಡ್ ರೇಗಿಸ್ಬೇಕಲ್ವಾ, ಅಡ್ಗೆ ಬರಲ್ಲ ಅದಕ್ಕೋಸ್ಕರನೇ ಅದು ಚೆನ್ನಾಗ್ ಬಂದಿಲ್ಲ ಅನ್ಸುತ್ತೆ. ಆಗ್ತಾ ಇರತ್ತೆ ಜೀವನದಲ್ಲಿ, ಕಲಿತಾ ಇರ್ತೀವಿ, ಎಲ್ಲವನ್ನೂ ಕಲಿಯೋಣ. ಏನಂತೀಯ ಭೂಮಿ? ಕಲಿ ಏನ್ ಬೇಕು ಕಲಿ. ನೆಕ್ಸ್ಟ್ ಟೈಮ್ ನಾನು ನಿನಗೆ ಮಾಡ್ಕೊಡ್ತೀನಿ. ಸೊ ಸ್ಮ್ಯಾಶ್ ಮಾಡೋಣ ಪೊಟೆಟೋನ. ಎಸ್, ತಗೊಂಡು ಸ್ಮ್ಯಾಶ್ ಮಾಡಿ ನಾನು ಮಾಡ್ತೀನಿ. ಎಲ್ಲ ಕೆಲಸ ನನ್ನ ಹತ್ರನೇ ಮಾಡ್ತಾಳೆ, ಇವಳೇನ್ ಮಾಡ್ತಾಳೆ? ಏನೇ ಮಾಡ್ತಿದ್ಯಾ? ಸ್ಮ್ಯಾಶ್ ಇಲ್ಲಿ ಗಟ್ಟಿಗೆ ಮಾಡೆ. ಗಟ್ಟಿಗೆ ಮಾಡ್ತಾ ಇದ್ದೀನಿ. ಒಂದು ಸ್ಮ್ಯಾಶ್ ಆಗಿಲ್ಲ. ಯು ಡೋಂಟ್ ಕಾನ್ಸಂಟ್ರೇಟ್ ಹಿಯರ್, ಐ ವಿಲ್ ಡೂ ಇಟ್. ಸೊ ನೆಕ್ಸ್ಟ್ ಅರ್ಶಿನ ಪುಡಿ ಆಗೋ ಟೈಮ್ಗೆಲ್ಲ ಆಗುತ್ತೆ. ಕ್ಲೀನಾಗಿ ಮಾಡೆ. ಅತ್ತೆ ಮನೆಗೆ ಹೋಗ್ಬಿಟ್ಟದ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ನನ್ಗೆ. ಹೈ, ನಮ್ಮಮ್ಮ ಕೂಡ ಹಿಂಗ್ ತೆಗಿಯಲ್ಲ. ಯಾವಾಗ್ಲೂ ಇವಳು ನನ್ ಮದ್ವೆ ಆಗೋದ್ರೆ ಏನ್ ಮಾಡ್ತೀಯಾ, ಅತ್ತೆ ಮನೆಗೆ ಹೋದ್ರೆ ಏನ್ ಸೊ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಅರ್ಶಿನ ಪುಡಿ, ಕಲರ್ಗೋಸ್ಕರ ಅರ್ಶಿನ ಪುಡಿ. ಓಕೆ, ನಿನ್ಗೆ ಸ್ಪೈಸಿ ಬೇಕಾ ನಾರ್ಮಲ್ ಬೇಕಾ? ನಂಗ ಮೀಡಿಯಂ ಕೊಡಿಲಿ. ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, ಅವಳೇ ಇಸ್ಕೊಂತೀನಿ. ನೀವು ನೋಡಿ ಸೂಪರ್ ಆಗಿ ಸ್ಮ್ಯಾಶ್ ಮಾಡಿದ್ದಾರೆ. ಅಷ್ಟಿದ್ರೆ ಸಾಕು. ಹಿಂಗೆ ಇಟ್ಬಿಟ್ಟು ಕೊಡ್ತಾರೆ ಪಾನಿಪುರಿ ಮಾಡ್ಬೇಕಾರೆ. So you have to smash it like this, okay? When are you gonna learn it? ಇಂಗ್ಲಿಷ್ ಮಾತಾಡ್ತಾಳೆ. ಇವ್ರ ಮಕ್ಕಳಿಗೆಲ್ಲ ಅದು ಏನ್ ಮಾಡ್ಕೊಡ್ತಾರೋ ದೇವರಿಗೆ ಗೊತ್ತು. ಅದೇ ನನಗೆ ಕುಷ್ಕ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಟ್ಟಿದ್ಲಲ್ಲ, ಕುಷ್ಕ ಉಪ್ಪಿಟ್ಟು. ಅದು ಅವತ್ ಮಾತ್ರ ಮಿಸ್ಟೇಕ್ ಆಗಿದ್ದು. ಬೇಕಾದ್ರೆ ಯಾವಾಗಾದ್ರೂ ವ್ಲಾಗ್ ಅಲ್ಲಿ ನಮ್ಮ ಮಮ್ಮಿನ ತೋರಿಸ್ತೇನೆ. ನಮ್ಮ ಮಮ್ಮಿ ನಾನು ಯಾವ ತರ ಕುಕಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ ನಿಮಗೆ. ಓಕೆ, ನನ್ ಚಿಕನ್ ಫ್ರೈ, ಕೈ ತೊಳ್ದಿದ್ಯಾ? ಚಿತ್ರಾನ್ನ, ಪುಳಿಯೋಗರೆ. ಕೈ ತೊಳ್ದಿದ್ಯಾ ಪಕ್ಕನ? ಎಷ್ಟೇ ಸಾಯ್ ತೊಳ್ದಿ? ಕೈ ತೊಳ್ದಿ. ಅಯ್ಯೋ, ಇಷ್ಟು ಯೋಚನೆ ಮಾಡ್ತಾಳಾದ್ರೆ ಅಯ್ಯೋ ದೇವ್ರೆ. ಸರಿ, ಸಾಲ್ಟ್ ಹಾಕು. ರುಚಿಗೆ ತಕ್ಕಷ್ಟು ಸಾಲ್ಟ್. ಅಲ್ಲಿ 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 ಆ ಕಡೆ ಇರುತ್ತೆ. ಅಲ್ಲಿ ವ್ಲಾಗ್ ಬರ್ತಾಯ್ತಾ ನೋಡ್ಕೊಂಡು ಆಫ್ ಮಾಡಿ ನೋಡೋಣ. ಇಲ್ಲ ಇಲ್ಲ, ಕರೆಕ್ಟ್ ಆಗಿ ಐತೆ. ಸಾಕಷ್ಟು? ಸಾಕು ಸಾಕು ಸಾಕು, ಉಪ್ಪು ಜಾಸ್ತಿ ಆಗುತ್ತೆ. ಸಾಕೆ? ಯಾಕೆ 3 ಸತಿ ಉಪ್ಪು ಹಾಕೋದು? ಏನಕ್ಕೆ ನನಗೆ ಗೊತ್ತಿಲ್ಲ. ಬಟ್ ನೀನ್ 3 ಸತಿ ಉಪ್ಪು ಹಾಕ್ದೆ? ನನ್ ಲೆಕ್ಕಾಚಾರದ ಮೈಂಡ್ ಅಲ್ಲಿ. ಆಕ್ಚುಲಿ ನಮ್ಮಮ್ಮ ಏನಂತಾರೆ ಗೊತ್ತಾ, 2 ಸತಿ ಉಪ್ಪು ಹಾಕಿ ಬಿಡ್ಬಾರ್ದಂತೆ, 3 ಸತಿ ಉಪ್ಪು ಹಾಕ್ಬೇಕಂತೆ. ಅವಾಗಲೇ ನಮ್ಗೆ ಅನ್ನದ ಋಣ ಇರಲ್ಲಂತೆ. ಮಮ್ಮಿ ಫ್ಯಾಕ್ಟ್ಸ್. ಫ್ಯಾಕ್ಟ್ ನಂಬರ್ 1 ಇವಾಗ ಕೇಳಿಸ್ಕೊಂಡ್ರಲ್ಲ. ಸ್ಮ್ಯಾಶ್ ಸರಿ ಇಲ್ಲ, ಸ್ಮ್ಯಾಶ್ ಆಗಿಲ್ಲ. ಇವು ಸ್ಮ್ಯಾಶ್ ಸರಿ ಇದೆ, ಇವು ಸ್ಮ್ಯಾಶ್ ಮಾಡೋದು ಗೊತ್ತಿಲ್ಲ. ಇವಾಗ ಅವಳು ಇಸ್ಕೊಂಡಲ್ವಾ, ಮಾಡ್ಬೋದಿತ್ತಲ್ವಾ? ಸೊ ಅದು ಸ್ವಲ್ಪ ಖಾರ ಪುಡಿ ಕರೆಕ್ಟಾಗಿ ಹಾಕೋ. ಎಲ್ಲ ನನ್ನ ಹತ್ರ ಆರ್ಡರ್ ಮಾಡಿನೇ ಕೆಲಸ ಮಾಡಿಸ್ಕೊಂತಾಳೆ. ತುಂಬಾ ಮನ್ಸು. ವಾಲಂಟಿಯರ್ ಆಗಿ ಏನ್ ಮಾಡ್ತಿದಾರೆ ಗೈದವಳು? ಏನೇ
ಹಾಕ್ಬಿಟ್ಟೆ ಒಂದು ಸ್ಪೂನ್. ಇದೇನ್ ಜಾಸ್ತಿ ಖಾರ ಇರುತ್ತೆ ಇದು ನಿಮ್ ಮನೇಲಿ ಖಾರ ಪುಡಿ? ಆಬ್ವಿಯಸ್ಲಿ ಡೂಡ್, ಖಾರ ಪುಡಿ ಅಂದ್ರೆ ಖಾರ ಇರತ್ತಂತೆ. ಡಿಫ್ರೆಂಟ್ ಖಾರದ ಪುಡಿ ಡಿಫ್ರೆಂಟ್ ಖಾರ ಇರುತ್ತೆ. ಇದು ನಾಲೆಡ್ಜ್ ಇರಲ್ಲ, ಅರ್ಧಂಬರ್ಧ ನಾಲೆಡ್ಜ್ ಅಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ಇಲ್ಲ ಹಿಂಗೆ ಅಂತ ಅವ್ರಿಗೆ ಸೊ ಸ್ಕ್ರಂಚಿ ಎತ್ಬಿಡು. ಕಿಚನ್ಗೆ ಇವಾಗ ಸ್ಕ್ರಂಚಿ ಬೇಕಾಗಿತ್ತು. ಮತ್ತೆ ಇನ್ನೇನಿಗೆ ಹೋಗ್ತಿದೆ ಜೀವನ? ನಿಮ್ದೆಲ್ಲ ಜೀವನ ಚೆನ್ನಾಗಿ ಹೋಗ್ತಿದ್ಯಾ ಗೈಸ್? ಮತ್ತೆ ನಿನ್ ಕೆಲ್ಸ ಹೆಂಗಿದೆ? ಅದ್ರ ಬಗ್ಗೆ ಕೇಳಬೇಡ. ನಿನ್ ಕೆಲ್ಸ ಹೆಂಗಿದೆ? ಬಿಂದಾಸ್. ತಿನ್ನೋದು ಮಲ್ಗೋದು. ಇಲ್ಲ ನಾನು ವರ್ಕ್ ಮಾಡ್ತೀನಿ ಗೈಸ್, ನಾನು ವರ್ಕ್ ಮಾಡ್ತೀನಿ. ಐ ಆಮ್ ಅ ವರ್ಕಿಂಗ್ ಪ್ರೊಫೆಷನಲ್. ನಾನು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್. ನಮ್ಮ ಆನಿಯನೇ ಹಾಕಿಲ್ಲ ವಿನು. ಆನಿಯನ್ ಹಾಕು. ಆನಿಯನ್ ಹಾಕ್ಬೇಕಾಗಿತ್ತು. ಯಾಕೆ ಇಷ್ಟು ದೊಡ್ಡದಾಗಿದೆ ನಿಮ್ಮ ಮನೆಯಲ್ಲಿ ಇದು? ಯಾಕೆ ಎಲ್ಲ ದೊಡ್ಡದಾಗೆ ಐತೆ ನಮ್ಮ ಮನೆಯಲ್ಲಿ. ಇಷ್ಟ ಇದನ್ನ ಚಾಪ್ ನಂಗೆ. ನಂಗೊಂದು ಕಿಚನ್ ಅಲ್ಲಿ ಇರ್ಬೇಕಾದ್ರೆ ಒಂದು ಅಭ್ಯಾಸ ಇದೆ, ಏನ್ ಗೊತ್ತಾ ಗೈಸ್? ಒಂದೊಂದು ಐಟಮ್ ಮುಟ್ಟಿದ್ರು ಕೈ ತೊಳ್ಕೊಂಡ್ ಬರ್ತಿರ್ತೀನಿ. ಊಟ ಮಾಡೋಕಿನ್ನ ಅದ್ರಲ್ಲಿ ನೀರೇ ತುಂಬಿರ್ತಾರ ಅನ್ಸುತ್ತೆ. ಕೈ ತೊಳ್ದಿ ಒಂದೊಂದು ಐಟಮ್ ಮುಟ್ಟಿದ್ರೆ ನಂಗೆ ಅದೊಂಥರ ಹೋಗಿ ಕಿಚನ್ ಅಲ್ಲಿ ಕೈ ತೊಳ್ಕೊಂಡ್ ಬರ್ತಾನೆ ಇರ್ತೀನಿ. ನಿಮ್ ಮನೇಲಿ ಚಾಕು ಯಾಕೆ ಇಷ್ಟು ಮೊಂಡಾಗಿದೆ? ಅಲ್ಲಿ ಪಕ್ಕದಲ್ಲಿ ಒಂದ್ ಚಾಕು ಐತಲ್ಲ, ಅದನ್ನ ತಗೋ. ಅದ್ ಮೊಂಡಾಗಿರೋದು. ಅದ್ ಶಾರ್ಪ್ ಇದೆ, ಹುಷಾರು. ಕೈ ಕೂಕೊಂಡೆ. ಯವ್ವಾ, ಸಾಕ ಕೊತ್ತಂಬರಿ? ಸಾಕು ಅನ್ಸುತ್ತೆ ನಂಗೆ. ಕೊತ್ತಂಬರಿ ಫ್ಲೇವರ್. ಕೊತ್ತಂಬರಿ ಏನಕ್ಕೆ ಹಾಕ್ತಾರೆ ಎಲ್ಲ ಅಡ್ಗೆಗೂ ಕೊತ್ತಂಬರಿ ಹಾಕ್ತಾರೆ. ಯಾಕೆ ಹೇಳಿ? ಭೂಮಿ ಫ್ಯಾಕ್ಟ್ಸ್, ಟೆಲ್ ಮಿ. ಭೂಮಿ ಫ್ಯಾಕ್ಟ್ಸ್ ಅಲ್ವೇ? ಏನೇ ಕಟ್ ಮಾಡಿದ್ಯಾ? ಇಲ್ಲಿ ನೋಡೆ. ನೋಡಿ, ಈ ಕೊತ್ತಂಬರಿ ಹಿಂಗೆ ಇದೆ, ಇದನ್ ಕಟ್ ಮಾಡಿದೀಯ ಅಂತ ಹೇಳ್ತಾಳೆ. ಮೆಂಟಲ್ ಫೆಲೋ. ನೋಡಿಲ್ಲ ವಿನೋ. ಫ್ಲೇವರ್ಗೋಸ್ಕರ ತಾನೆ. ಕೊತ್ತಂಬರಿ ದೊಡ್ಡದಾಗಿ ಬೇಡ. ಸರಿ, ಕೊತ್ತಂಬರಿ ಏನಕ್ಕೆ ಹಾಕ್ತಾರೆ ಎಲ್ಲ ಅಡ್ಗೆಗೂ? ಫ್ಲೇವರ್ ಬರ್ಲಿ ಅಂತ. ಫ್ಲೇವರ್ ಅದೇ ತಾನೇ ನೀನ್ ಹೇಳ್ಬೇಕು ಅನ್ಕೊಂಡಿದ್ದು. ಇವಳ ಆನ್ಸರ್ನ ಡಿಸ್ಕ್ಲೋಸ್. ಇವ್ರಿಗೆ ಕೊತ್ತಂಬರಿ ಕಟ್ ಮಾಡಕ್ ಬರಲ್ಲ, ಇವ್ರು ಕುಷ್ಕ ಮಾಡ್ಕೊಡ್ತಾರಂತೆ ಗೈಸ್ ನಮ್ಗೆ. ಅದನ್ನ ಹಂಗೆ ಇಟ್ಬಿಡ ಕಡೆ. ಸೊ ಇದನ್ನ ಟೇಸ್ಟ್ ಮಾಡೋಣ. ಏನಕ್ಕೆ ಹಾಕ್ತಾರೆ ಗೊತ್ತಾ ಕೊತ್ತಂಬರಿ? ನಾವು ತಿಂದಿದ್ದು ಜೀರ್ಣ ಆಗುತ್ತಂತೆ. ಕೊತ್ತಂಬರಿಯಲ್ಲಿ ಜೀರ್ಣ ಮಾಡೋ ಅಂಶ ಇರುತ್ತಂತೆ. ಸೊ ಅದಕ್ಕೆ ನಾವು ಕೊತ್ತಂಬರಿ ಎಲ್ಲ ಅಡಿಗೆಗೂ ಬೆಳೆಸ್ತೀವಿ. ಮಾಡು, ಟೇಸ್ಟ್ ಚೆನ್ನಾಗಿದೆ. ನಾವು ಉಪ್ಪು ಖಾರ ಹಾಕ್ತೀವಿ. ಖಾರ ಜಾಸ್ತಿ ಆಯ್ತಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಿಂಗೇನು ಅನ್ಸುತ್ತೆ? ಉಪ್ಪು ಒಂದು ಸ್ವಲ್ಪ ಕಮ್ಮಿ ಅನ್ಸ್ತಾ? ನಿಮ್ಮ ಮಮ್ಮಿ ಏನದು ಏನಪ್ಪಾ ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಬೇಕು ತಾನೆ ಸ್ವಲ್ಪ? ಇಲ್ಲ, ನಾನು ಉಪ್ಪು ಹಾಕಿದ್ದೀರಾ ಬೇಯಿಸೋದು ನಾವು. ಹೌದಾ? ನಾನು ಸ್ವಲ್ಪ ಉಪ್ಪು ಆಕ್ಚುಲಿ ಉಪ್ಪು ಹಾಕ್ಬೇಕು. ಅದು ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕ್ಬೇಕು. ನಮ್ಮಮ್ಮ ಬೇಯಿಸಿಲ್ಲ, ನಾನೇ ಬೇಯಿಸಿದೆ. ಅದಕ್ಕೆ ಹಂಗಿರೋದು. ಮತ್ತೆ ಆಂಟಿ ಏನಾದ್ರು ಮಾಡಿದ್ರೆ ಕರೆಕ್ಟ್ ಆಗಿರೋದು. ಅದೇನದು ಹಿಂಗೆ ಗಾರ್ನಿಶ್ ಮಾಡೋತರ ಒಂದ್ ಕಡೆ ಹಾಕ್ಬಿಡೋದು? ಒಂದ್ ಕಡೆ ಹಾಕ್ಬಾರ್ದು, ಅದು ಮಿಕ್ಸ್ ಆಗ್ಬೇಕಿಲ್ಲ ಒಂದೇ ಕಡೆನೆ ಉಪ್ಪು. ನಾನು ಏನಂತ ಹೇಳ್ಕೊಂಡೆ, 3 times ಹಾಕ್ಬೋದು.
ಅವಾಗ್ಲೇ ಹಾಕಿದೀನಿ, ಇದು 5th ಟೈಮ್ ಆಗಿದೆ ಇವಾಗ. ಋಣ ಜಾಸ್ತಿನೇ ಇದೆ. ಸೊ ಇದಾಗಿದೆ. ಸೊ ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಯೋಚನೆ ಮಾಡ್ತಾಳೆ. ಯೋಚನೆ ಮಾಡಿ ಇವತ್ತೆಲ್ಲ ಮಾಡಿ ಪೂರಿನ ನೋಡ್ತೀರಾ ಹೆಂಗ್ ಬಂದಿದೆ ಅಂತ. ಕಲರ್ಫುಲ್ ಆಗಿ ಬಂದಿದೆ. ರೆಡಿ. ಈಸಿ, ತುಂಬಾ ಈಸಿ. ಇವ್ರು ಇದ್ದಿದ್ದಕ್ಕೆ ಕಾಂಪ್ಲಿಕೇಟೆಡ್. ಇವಾಗ ಆಯಿಲ್ ಇಟ್ಕೊಬೇಕು ತಾನೆ? ಆಯಿಲ್ ಎಲ್ಲಿ ಇಟ್ಕೊಂತೀವಿ ಆಯಿಲ್? ಸ್ಟವ್ ಮೇಲೆ. ಯಾ ನಂಗೆ ಕ್ಲೀನ್ ಆಗ್ತಾ ಇರ್ಬೇಕು ಕಿಚನ್. ನನ್ಗೆ ಗಲೀಜ್ ಆಗಿದ್ರೆ ನಾನು ಕೆಲಸ ಮಾಡಕ್ಕಾಗಲ್ಲ. ಹಿಂಗೆ ಮಾಡ್ತಾ ಇದ್ರೆ ವ್ಲಾಗ್ 30 minutes 1 hour 2 hours ಕ್ಲೀನ್ ಮಾಡ್ಕೊಂಡು ಅಂದ್ರೆ ಒಂದು ವಸ್ತು ನೆಚ್ಕೊಂಡ್ರೆ ಅಲ್ಲೇ ಇಟ್ಬಿಡ್ಬೇಕಾಯ್ತಾ? ಇದನ್ನ ನಮ್ಮ ಮಮ್ಮಿನೂ ಹೇಳ್ತಿರ್ತಾರೆ. ಅದ್ರಲ್ಲಿ ಇದ್ರೇನೆ ಅದು ಜಾಗ ಖಾಲಿ ಬರುತ್ತೆ, ಕೆಲಸ ಜಾಸ್ತಿ ಚೆನ್ನಾಗಿ ಮಾಡಕ್ಕಾಗುತ್ತೆ. ಐ ಡೋಂಟ್ ನೋ. ಇವಾಗ ನಾವೇ ಎತ್ಕೊಬೇಕನ್ಸುತ್ತೆ. ಇಲ್ಲಿದೆ ಅಲ್ಲ, ಕವರ್ ಆಗುತ್ತಾ ನೋಡ್ತೀನಿ. ಈಗ ಪೂರಿಯನ್ನು ಚಾಪ್ಟರ್ ನಂಬರ್ 1 ಒಲೆ ಹಚ್ಚಿಸಬೇಕು. ಆದ್ರೆ ಸ್ಟವ್ ಆನ್ ಮಾಡಕ್ಕೆ ಬರಲ್ಲ. ಲೈಟರ್ ಇದೆ, ಅದು ಹೋಗ್ಬಿಟ್ಟಿದೆ. ಗ್ಯಾಸ್ ಸ್ಮೆಲ್ ಬರ್ತಿದೆ. ಫಸ್ಟ್ ಆಯಿಲ್ ಹಾಕ್ಬಿಟ್ಟು ತಾನೇ ಸ್ಟವ್ ಆನ್ ಮಾಡ್ಬೇಕು. ಗೂಬೆ, ಸ್ಟವ್ ಆನ್ ಮಾಡಿ. ಆಯಿಲೇ ಇಲ್ಲ ಗೈಸ್, ಅದಕ್ಕೆ ಸ್ಟವ್ ಆನ್ ಮಾಡ್ತಾವಳೆ. ಮೊದಲು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಎಣ್ಣೆಯನ್ನು ಕಾಯಲು ಬಿಡಿ. ಅದು ಕಾಯ್ಲಿ. ಸೊ ಅಷ್ಟರಲ್ಲಿ ನಾವೇನ್ ಮಾಡೋಣ? ಎಣ್ಣೆ ಕಾಯೋವರ್ಗಣ ಅದೆಲ್ಲ ಪೂರಿ ಎಲ್ಲ ಹಾಕಿಡಕ್ಕೆ ಒಂದು ಪಾತ್ರೆ. ಶಶಾಂಕ್ ಏನ್ ಮಾಡ್ತೀಯ ನೋಡ್ಕೊಳ್ಳೋಣ. ಶಶಾಂಕ್ ಒಂದು ಅದ್ಭುತವಾದ ಇಲ್ಲೇ ಓಡೋಗ್ತಾ ಇದ್ದಾನೆ ನೋಡಿ. ಇಲ್ಲೇ ಇವಂತ ಅದ್ಭುತವಾದ ಮನುಷ್ಯ ಇವನು. ಇವನ್ಗೆ ಹುಡುಗಿ ಫ್ಯಾನ್ಸ್ ತುಂಬಾನೇ ಜಾಸ್ತಿ. ಹೆಂಗೆ ಅಂತಂದ್ರೆ ಫುಲ್ ಇವಂದು ಡ್ರಾಯಿಂಗ್ಸ್ ಮಾಡ್ಕೊಡ್ತಿರ್ತಾರೆ. ಇವನ್ ಫಸ್ಟ್ ಡೇ ಇಂದಾನು ಗೈಸ್, ಇವಾಗ 18 years ಇವನಿಗೆ. ಫಸ್ಟ್ ಡೇ ಇಂದಾನೇ ವಿಡಿಯೋಸ್ ಮಾಡ್ಕೊಟ್ಟು. ಏನ್ ಸರ್, ನೀವು ಹುಡುಗಿರ್ ಬೀಳ್ಸ್ಕೊಳೋದಕ್ಕೋಸ್ಕರ ಬೇರೆ ಹುಡುಗರಿಗೆ ಟಿಪ್ಸ್ ಕೊಡ್ತೀರಾ? ಇಲ್ಲ ಕೊಡಲ್ವಾ? ಬರೀ ಹುಡುಗಿರ್ನೆಲ್ಲ ತಂಗಿ ಅನ್ಕೊಂಡೆ ಮಾತಾಡ್ತಿರ್ತಾರೆ. ಹುಡುಗಿರ್ನೆಲ್ಲ ತಂಗಿ ಅನ್ಕೊಂಡೆ ಮನೇಲಿ ಯಾರು ಕೇಳಿದ್ರು ತಂಗಿ ಅನ್ನೋದು. ಬಾರ ಎಣ್ಣೆ ಕಾದಿದೆ. ನನ್ನ ಹೆಂಡತಿ ಶೈ ನೋಡಿ, ಶೈ. ಬೇರೆ ಹುಡುಗರಿಗೆ ಟಿಪ್ಸ್ ಕೊಡು ಶಶಾಂಕ್. ನಿನ್ನ ಈ ಸಾಧನೆಗೆ ಕಾರಣ ಏನು? ಲವ್ ಮಾಡಕ್ ಹೋಗ್ಬೇಡಿ, ಡೈರೆಕ್ಟ್ ಮದ್ವೆ ಆಗ್ಬೇಡಿ. ಸುಮ್ಮನೆ ಲವ್ ಎಲ್ಲ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಅಷ್ಟೇ. ನಮ್ಮ ಲವ್ ಗುರು ಇಂದ ನಮ್ಗೆ ಹೇಗೆ ವಿನು ಅಂತ ಗೊತ್ತಾಗಿದೆ. ಜೀವನ ಸಾಗಿಸ್ಬೋದು ಅಂತ ಗೊತ್ತಿದ್ಯಾ? ನಾವಿಬ್ರು ಮಾಡೋಣ. ಅವ್ನು ಮಾಡ್ತಾನೆ. ಇದು ತಗೊಂಡು ನೀನು ಇಟ್ಕೋ. ಇನ್ನು ಆಳುತ್ತಾನೆ ಇರ್ಬೇಕಿತ್ತು. ಎಣ್ಣೆ ಕಾದಿದೆ ಅಂತ ಗೊತ್ತಾಗೋದು ಹೆಂಗೆ? ಚಿಕ್ಕ ಪೀಸ್ ಹಾಕ್ಬೇಕು. ನಾನು ದೊಡ್ಡ ಪೀಸ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕಾಯಿಲೆ ಇದೆ, ಕಾದಿದೆ ಅಂತ ಗೊತ್ತಾಗೋದು ಹೇಗೆ ಅಂದಿದ್ ನಾನು. 3 minutes ಬಿಡೋದನ್ನ. ಲವ್ ಗುರು ಇವಾಗ ಕುಕ್ ಗುರು. ಅಯ್ಯೋ ಉಪ್ತಿಲ್ಲ ನಮ್ ಪೂರಿ. ಹಪ್ಳ ತರ ಆಗ್ತಾ ಇದೆ. ವಾವ್,
ರಿಂಗ್ ಲೈಟ್ ಏನಕ್ಕೆ ಎತ್ಕೊಂಡಿರೋದು ಇವಾಗ? ಅಲ್ಲಿ ರಿಂಗ್ ಲೈಟ್ ಅಲ್ಲಿ ಇಡಕ್ಕೆ ನೋಡಿದ್ವಿ ಬಟ್ ಆಗಿಲ್ಲ. ಕರೆಕ್ಟ್ ಆಗಿ ಮಾಡ್ತಿದ್ದೆ ನೀನು ಎಲ್ಲೆಲ್ಲ ಓಡಾಡ್ಕೊಂಡು ಏನ್ ಪ್ರಯೋಗಗಳು ಮಾಡ್ತಾ ಇದ್ದಾನೆ ಇಲ್ಲಿ, ಕ್ಯಾಮ್ರಾ ಪ್ರಯೋಗಗಳನ್ನ. ಬಬ್ಲು ಬೌ ಇನ್ನೂ ಚಪಾತಿ ತರ ಆಗೋಯ್ತು. ಗೈಸ್ ಅಲ್ಲಿ 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 ಫೋಕಸ್ ಮಾಡು. ನನಗೆ ನಮ್ಮ ಗೊತ್ತಿಲ್ಲ ಅಮ್ಮನೇ ಮಾಡಿಲ್ವಾ? ಪೂರಿ ತರ ಉಬ್ಬೇಕು ತಾನೆ, ಯಾಕೆ ಚಪಾತಿ ತರ ಆಗಿದೆ? ನೋ ಐಡಿಯಾ. ಅದ್ಭುತ ಸಾಧನೆಗಳು ಅಂತಾರೆ. ಸಾಧನೆ ತೋರಿದನು ಸಾವಿರ ಸಾವಿರ ಚಪ್ಪಾಳೆ. ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡು. ಇಂದ ಐ ಹ್ಯಾವ್ ಸಮ್ ವರ್ಕ್. ಉಪ್ತು. ಬಾರೋ ಬಾರೋ ಬಾರೋ. ಮಾಡ್ಬಾರ್ದು. ಉಪ್ತೆ. ಫೈನಲಿ ಪೂರಿ ಗುಂಡು ಕುಪ್ತು ಬರ್ತಿದೆ. ಓಕೆ ಓಕೆ. ಏನು ಏನು ಓಕೆ ಓಕೆ. ಅದ್ ಯಾಕೆ ಪಾನಿಪುರಿ ಓಕೆ ಓಕೆ. ಶೈ ಶೈ ಪಡ್ತಿದ್ದಾನೆ ಗೈಸ್ ಕ್ಯಾಮ್ರಾ ಮುಂದೆ. ಶೈ ಅಂದ್ರೆ ಶೈ ಹುಡುಗಂಗೆ. ಭೂಮಿಯಲ್ಲಿ ಇದೇನಾ ಇದು? ಏನಿದು? ಪಾನಿ. ಓವರ್ ಲ್ಯಾಪ್ಸ್ ಆಗ್ತಿದೆ, ಓವರ್ ಲ್ಯಾಪ್ಸ್ ಆಗ್ತಿದೆ ಗೊತ್ತಾಗೇನು? ಒಂದ್ರ ಮೇಲೆ ಒಂದು ಬೀಳ್ತಿದೆ. ಇದೇನು ಇಷ್ಟು ಗಟ್ಟಿ ಐತೆ? ಅದೇ ಸ್ಪೆಷಲ್ ಏನಿದು? ಪಾನಿ. ಅದೇ ಪಾನಿಪುರಿ. ನಿನ್ಗೊಂದು ಕೊಡ್ತೇನೆ, ಟ್ರೈ ಮಾಡು. ಹಾಕ್ಬೇಡ ಹಾಕ್ಬೇಡು ಹಾಕ್ಬೇಡ, ಅದಕ್ಕೆ ವಾಟರ್ ಮಿಕ್ಸ್ ಮಾಡ್ಬೇಕು. ನೀನ್ ಯಾಕೋ ಇಷ್ಟು ಕೆಡಿಸ್ತ್ಯಾ? ನೋಡಿ ಗೈಸ್ ಆಲ್ರೆಡಿ ತಿಂತ. ಒಳ್ಳೆ ಗೈಸ್ ಗೈಸ್. ವೆರಿ ಬ್ಯಾಡ್. ಜೀವನ ಪೂರ್ತಿ ಬೇರೆಯವ್ರನ್ನ ಏನದು ಏನೋ ಗೊತ್ತಿಲ್ಲ ನಂಗೆ. ನೋಡು ನೋಡು ನೋಡು. ಸಕ್ಸಸ್ಫುಲಿ ಪೂರಿ ಉಪ್ತು. ಅವಾಗ್ಲೇ ಯಾಕೆ ಉಬ್ಬಿರ್ಲಿಲ್ಲ ಅಂದ್ರೆ ಎಣ್ಣೆ ಕಾದಿರ್ಲಿಲ್ಲ ಅನ್ಸುತ್ತೆ ಅದಕ್ಕೆ. ಸೊ ನಾವು ಎಣ್ಣೆ ಇಲ್ಲಿ ನೋಡಿ ಗೈಸ್, ಅದಿನ್ನ ಪಾನಿನೇ ಆಗಿಲ್ಲ. ಆ ಪಾನಿ ಆಗಿಲ್ಲ ಪೂರಿನ. ಅಯ್ಯೋ ನೋಡಿ ಅಲ್ಲೂ ನೋಡಿ ನೋಡಿ ನೋಡಿ. ಇಂತ ಕೆಲ್ಸಗಳು ಮಾಡುವಂತ ಮಹಾನ್ ವ್ಯಕ್ತಿ ಅಂದ್ರೆ ಇದೇ ಪರ್ಸನ್ ಕೈಯಲ್ಲೇ ಇದೆಲ್ಲ ಮಾಡಕ್ ಆಗೋದು. ಸೂಪರ್ ಆಗಿದ್ಯಾ? ಸೀರಿಯಸ್ ಆಗಿ ನೀರ್ ಹಾಕ್ಬೇಡ, ಸೀರಿಯಸ್ ಆಗಿ ಚೆನ್ನಾಗಿದೆ. ಹೌದಾ? ಹಂಗೆ ಚೆನ್ನಾಗಿದ್ಯಾ? ಸಕ್ಸಸ್ಫುಲ್. ಸೀರಿಯಸ್ ಆಗಿ ಹಾಕ್ಬೇಡ. ಲೇ ನೀನ್ ತಿಂತೀನಿ ಖಾಲಿ ಮಾಡಿದ್ರೆ ತಲೆ ಮೇಲೆ ಹೊಡಿತೀನಿ ನನ್ ಮಗ. ಮಾಡಿರೋದೇ ತಿನ್ನೋದಕ್ಕೆ. ಇವ್ ನಮ್ಗೆ ಉಳಿಸ್ತಾನಂತ್ಯಾ? ನಮ್ಮಮ್ಮ ಹೇಳವ್ರೆ 2 ನಿಮಿಷಕ್ಕೂ ತಿಂತಾ ಇರ್ಬೇಕು, ಅವಳು ಬೇಗ ಸಾಯಲ್ಲ ನೀನು ಅಂತ. ನೀನ್ ಮಾಡ್ತೀಯಾ? ಮಾಡು ಪರವಾಗಿಲ್ಲ. ತಿಂತ್ಯಾ ನೀನು? ಟೇಸ್ಟ್ ನೋಡ್ಲ. ನೀರ್ ಹಾಕೊಂಡ್ ಹೋಗ್ ನಂಗುನು ಮತ್ತೆ. ಸರಿಲ್ಲ ಅವನು ಪಕ್ಕ ಕ್ರಿಮಿನಲ್ಲು. ಚೂರು ಚೆನ್ನಾಗಿ ಅವ್ನ್ ಬೇಕಂತಾನೆ ತಿನ್ಸಿದ ಅನ್ಸುತ್ತೆ. ನಾನ್ ಅನ್ಭವಿಸಿದ್ರೆ ಇನ್ನು ಪಾನಿಗ್ ನೀರು ಹಾಕಿಲ್ಲ ಅಷ್ಟು ಬೇಗ. ನಿನ್ನ ಅಜ್ಜಿ ಹೋಗೋ, ನೀ ಹೋಗು ಕಿಚನ್ ಬಿಟ್ಟು ಹೋಗು. ವೇಟ್ ರೂಮಿಗೆ ನೀನು ಅಂತೀನಿ. ಹೋಗಲ್ಲ ಈಗ ನನ್ ಬೇಡ. ಹೆಂಗಿದೆ? ಮಾಮ ಶಶಾಂಕ್ ಹಿಂಸೆ ಕೊಡ್ತಿದ್ದಾನೆ. ಅಬ್ಬಾ ಸಾಧನೆ ತೋರಿದ ನಿಮಗೆಲ್ಲ
ಸಾವಿರ ಸಾವಿರ ಚಪ್ಪಾಳೆ. ಏ ಹೋಗ. ಇಲ್ಲ ಅಟ್ಲೀಸ್ಟ್ ಅದಕ್ಕೆ ಅದನ್ನ ಎಲ್ಲ ತುಂಬಿಸಿಡೆ. ಏನ್ನ ಹ್ಮ್ ಸುಮ್ನೆ ಒಂದ್ ಕೈಯಲ್ಲಿ ಒಂದು ಹಿಂಗೆ ವಿಡಿಯೋನ ಹಿಡ್ಕೊಂಡು ಡೌರಾಗಿ ಡೌ ಫೋನ್ ಮಾಡ್ತಾರೆ. ಅವ್ನ್ ಕೈಯಲ್ಲಿ ಕೊಡಕ್ ಮಾಡ್ತಾನೆ. ಅವ್ನ್ ಮಾಡಲ್ಲ, ಅವ್ನ್ ಎಲ್ಲೆಲ್ಲೋ ಹೋಗ್ತಾನೆ, ಹೆಂಗೆಂಗೋ ತಿರ್ಗಿಸ್ತಿರ್ತಾನೆ, ಕರೆಕ್ಟ್ ಆಗಿ ಬ್ಲಾಗ್ ಮಾಡಲ್ಲ ಅವ್ನು. ಇಲ್ಲ ಚೆನ್ನಾಗಿರುತ್ತೆ. ಪೂರಿ ರೆಡಿ ಇದೆ. ಇದು ಪೂರಿ, ಇದೊಂದು ಪೂರಿ. ಏಯ್ ಕ್ಯೂಟ್ ಇದೆಲ್ಲ ಗೈಸ್. ಸರಿ ಪೂರಿ ಕೊಡು ನಮಗೆ ಬೇಡ ಅದು. ಏ ಹೋಗ ನಾವ್ ಮಾಡ್ಬೇಕು. ತಿರ್ಗಾ ಬಂದ. ಏ ಪೂರಿ ಇನ್ನ ಎಷ್ಟೊಂದು ಐತಲ್ಲ ಅಲ್ಲಿ. ಏ ನೀನ್ ಬಂದ್ ಮಾಡೋ. ಮಾಡ್ತೀನಿ ಬಾರೆ. ತಗೋ. ನನಗೆ ನೀನ್ ಪಾನಿಪುರಿ ಕೊಡ್ತಾ ಇರ್ಬೇಕು. ನೀನ್ ಇದನ್ನ ತುಂಬ್ತಾ ಇರು, ನಾನು ಅದನ್ನ ಮಾಡ್ತೀನಿ. ಸರಿ ಲೇ ಆ ಮಿಶ್ರಣ ಎತ್ತಿಡೆ ನೋಡ ಎಲ್ಲ ಖಾಲಿ ಮಾಡ್ತಾನ. ಮಿಶ್ರಮ ಏನ್ ರಮ ಮಿಶ್ರಮ. ಮಿಶ್ರಮ ಕೊಡಿ ಇಲ್ಲಿ. ಅಪ್ಪ ನೋಡಿ ಗೈಸ್, ಅಪ್ಪ ಇರಲಿ. ಒಬ್ಬೊಬ್ಬಿ ಕೆತ್ತಾ ಇದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಗೈಸ್ ಪಾನಿ ರೆಡಿ ಆಗ್ತಾ ಇದೆ. ಅಯ್ಯೋ ಪೂರಿ ರೆಡಿ ಆಗ್ತಾ ಇದೆ. ನೀನು ತೂತ್ ಮಾಡೋ, ಇನ್ನೊಂದ್ ಪ್ಲೇಟ್ ತಗೊಂಬಂದ್ ತೂತ್ ಮಾಡೋ ಅದನ್ನೆಲ್ಲ. ಅಷ್ಟಷ್ಟು ಹಾಕ್ಬೇಡ್ವೆ. ಪಾನಿ ತಗೊಂಬಂದ್ ತೂತ್ ಮಾಡೋ. ಇನ್ನೊಂದ್ ಪ್ಲೇಟ್ ತಗೊಂಬಂದ್ ನಾನು ಶಾರ್ಟ್ಸ್ ಹಾಕಿದ್ದೀನಿ. ಫಿದಾ ಆಗ್ಬಿಡ್ತಾರ. ಕರೆಕ್ಟ್ ಆಗಿ ಹೇಳಿದ್ರಿ ಆಂಟಿ. ಟಿಪ್ಸ್ ಹೇಳಿದಾನೆ ಇವಾಗ ಯೂಟ್ಯೂಬ್ ಅಲ್ಲಿ ಹುಡುಗಿರ್ನ ಹೆಂಗೆ ಕಾಯಿಸ್ಕೋಬೇಕು ಅಂತ. ಮತ್ತೆ ನೀನೇ ಹಾಕಿ ಆಲೂಗಡ್ಡೆ ಒಳಗಡೆ ಕೊಡು. ಆಯ್ತಾ ನೋಡಿ. ನಾವ್ ಮಾಡಿರೋ ಪಾನಿಪುರಿ ಪಾನಿಪುರಿ ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅನ್ನಿ. ಕೊಡು ಕೊಡು. ಹೋಗ ಕಡೆ ಹಿಂಗಲ್ಲ ವಾ ತಿನ್ನು ಮಮ್ಮಿ. ಟೇಸ್ಟ್ ಮಾಡು. ಟೇಸ್ಟ್ ನೋಡು. ನೀನು ಒಳಗ್ಕೊಡು, ನೀನು ಅವಳಗ್ ಕೊಡು. ಆ ಬಟ್ಲು ಕಟ್ಕೊ. ಚಾಟ್ ಮಸಾಲ ಹಾಕ್ದಿರ ಪಾನಿಪುರಿ ಮಾಡ್ತೀವಿ. ನೀ ಚಾಟ್ ಮಸಾಲಾನೇ ಹಾಕಿಲ್ವಂತೆ ಪಾನಿಗ. ಪಾನಿಗ. ಅಲ್ಲಿದೆ ನೋಡು. ಬೇಡ ಬೇಡ ಬಿಡಮ್ಮ, ಚೆನ್ನಾಗೈತಮ್ಮ. ಹಾಕ್ಲಮ್ಮ. ಒಂಚೂರು ಹಾಕತ್ತೆ ಇರು ನೋಡೋಣ. ಹಂಗೆ ಚೆನ್ನಾಗಿದೆ ನೋಡೋಣ. ಚೆನ್ನಾಗಿದ್ಯಾ ಆಂಟಿ? ಆಂಟಿ ಹೇಳಾದ್ಮೇಲೆ ಚೆನ್ನಾಗಿದೆ ಅಂತ. ನಾನೇ ಹೇಳಿದ್ನಲ್ವಾ. ನೀನ್ ಯಾರು ಹೇಳು. ನೀನು ನಾವು ಮಾಡಿದ್ವಿ ಪಾನಿಪುರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಕ್ಸಸ್ಫುಲಿ ಪಾನಿಪುರಿ ಚೆನ್ನಾಗಿ ಬಂದಿದೆ. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋ. ಸ್ವಲ್ಪ ಸ್ಪೈಸಿ ಇದೆಲ್ಲ. ಹಿಂಗೆ ಅಂತ ಇಲ್ಲ, ನಂಗೆ ಬಾಯಿ ನೋವು. ಬಾಯ್ ಮುಗಿ. ಸೊ ಇದೆಲ್ಲ ಪಾನಿಪುರಿನ ಫಿನಿಶ್ ಮಾಡಿಬಿಟ್ಟು ಹಿಂಗೆ ತಿನ್ನೋದು ಚೆನ್ನಾಗಿದೆ. ಐ ವಿಲ್ ಕಮ್ ಬ್ಯಾಕ್. ಇದಾಗಿತ್ತು ಇವತ್ತಿನ ವ್ಲಾಗ್. ಪಾನಿಪುರಿ ಏನು ಅಷ್ಟು ಡಿಸಾಸ್ಟರ್ ಏನು ಆಗಿಲ್ಲ. ಸೂಪರ್ ಆಗಿತ್ತು ಪಾನಿಪುರಿ. ಒಂದ್ ಲೆವೆಲ್ ಜಾಸ್ತಿನೇ ಇತ್ತು. ಫುಲ್ ಸೋಲ್ಡ್ ಔಟ್. Yes. ಎಲ್ಲ ಇಷ್ಟಪಟ್ಟು ತಿಂದ್ರು. ಇವಾಗ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡಬೇಕು ಅಂತೆಲ್ಲ ಸೆಟಪ್ ಎಲ್ಲ ಆಗಿದೆ. ನಾನು ಒಂದು 2 ವಿಡಿಯೋಸ್ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ. ಭೂಮಿ ಮನೆ ಆ್ಯಕ್ಚುಲಿ ಇದೊಂಥರ ವಿಡಿಯೋ ಸ್ಪಾಟ್, ಶೂಟಿಂಗ್ ಸ್ಪಾಟ್ ಆಗಿಬಿಟ್ಟಿದೆ ಇವಾಗ. 2 ವಿಡಿಯೋಸ್ ಮಾಡಿ ಮನೆಗೆ ಹೋಗ್ತೀನಿ. ಸೊ ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ಯಾ? ಸುಸ್ತಾಗ್ಬಿಟ್ಟಿದೆ. ವ್ಲಾಗ್ ಮಾಡಿದ್ರೆ ಫುಲ್ ಮಾತಾಡಿ ರೀಲ್ಸ್ ಮಾಡ್ಬೇಕಾದ್ರೆ ಏನ್ ಅಷ್ಟೇನು ಸುಸ್ತಾಗಲ್ಲ. ವ್ಲಾಗ್ ಮಾಡ್ಬೇಕಾದ್ರೆ ಅಂತೂ ಮಾತಾಡಿ ಆ ಫೋನ್ ನ ಕೈಲಿ ಹಿಡ್ಕೊಂಡು ಸುತ್ಸಿ ಸುಸ್ತಾಗ್ಬಿಟ್ಟಿದೆ. ಸೊ ಏನದು
ಸೊ ಈಗ ಏನ್ ಮಾಡ್ಬೇಕಂದ್ರೆ ನೀವು ಫುಲ್ ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬೇಕು. ಇನ್ನ ಓಕೆ, ಯಾರೆಲ್ಲ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟೈಮ್ ಇನ್ನೂ ಹೊಸದಾಗಿ ಏನಾದ್ರು ಬರ್ತೀವಿ. ಬಾಯ್.